ಅಂತ ಪ್ರಶ್ನೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಜನರು ನಾವು ಅರ್ಥ ಮಾಡ್ಕೊಳ್ಕೋ ಪಬ್ಲಿಕ್ಕು ದೇಶ ಮುಂದುವರಿಬೇಕಾದ್ರೆ ನಾವು ಸಹಕರಿಸಬೇಕು. ಇದು ಯಾವುದಾದ್ರು ಪಕ್ಷ ಪಾರ್ಟಿ ಇದೆಲ್ಲ, ಇದು ಇಡೀ ಪ್ರಪಂಚಕ್ಕೆ ಬಂದಿರೋ ಒಂದು ಸಮಸ್ಯೆ, ನಮಗೂ ಗೊತ್ತಿರೋದೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀವಿ. ಅಲ್ಲ, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ನಮಗೆ ಸದ್ಯಕ್ಕೆ ನಮ್ಗೆ ಹೊಡ್ತಾನೆ ಅದು ತುಂಬ, ನಮಗೆ ಅದು ತುಂಬ ಭಾರ ಆಗುತ್ತೆ. ಅದರಿಂದ ನಮ್ಮ ದಿನನಿತ್ಯದ ಸಂಪಾದನೆ ತುಂಬ ಕಮ್ಮಿ ಆಗುತ್ತೆ. ಎಲ್ಲ ಡೀಸೆಲ್ಗೆ ಪೆಟ್ರೋಲ್ಗೆ ಹಾಕುವಂಥ ಇದಾಗ ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಯಿತು ಅಂದರೆ ನಮಗೆ ಎಲ್ಲ ವಸ್ತುಗಳದ್ದು ಬೆಲೆ ಏರಿಕೆ ಆಗುತ್ತೆ. ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗುತ್ತೆ. ಸಂಸಾರ ಮಾಡೋದು ಕಷ್ಟ ಆಗುತ್ತೆ, ಮನೆ ನಡೆಸೋದು ಕಷ್ಟ ಆಗುತ್ತೆ. ಆದರೂ ಅನುಸರಿಸ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಷ್ಟೇ. ಅದು ಸರ್ಕಾರ ಅದಕ್ಕೆ ಸ್ವಲ್ಪ ಜನರ ಕಷ್ಟ, ಹೌದು, ತುಂಬ ಕಷ್ಟನೇ. ನಾವು ಒಂದು ದೇಶದ ಪ್ರಜೆಯಾಗಿ ದೇಶವನ್ನು ನೋಡಬೇಕಲ್ಲ. ನಾವು ಆಯಿತು, ಪಂಚರಾಜ್ಯ ಚುನಾವಣೆ ಆಯಿತು, ಅದಕ್ಕಿಂತ ಮುಂಚೆ ಅಂದರೆ ದರ ಏರಿಕೆ ಮಾಡಿರಲಿಲ್ಲ. ಹೌದು, ಈಗ ಯಾಕೆ ಮಾಡಿದ್ರು? ಅದು ಸರ್ಕಾರದ ತಪ್ಪು, ಕೇಂದ್ರ ಸರ್ಕಾರದ ತಪ್ಪು. ಅದು ಆಗಲೇ ಮಾಡಬೇಕಿತ್ತು. ಪಂಚರಾಜ್ಯ ಚುನಾವಣೆ ಆದಮೇಲೆ ಆದರೂ ಯುದ್ಧ ನಡೀತಿತ್ತು. ಆವಾಗಲಾದರೂ ಅಲ್ಲಿಂದ ಡೀಸೆಲ್ ಪೆಟ್ರೋಲು ಇದು ಕ್ರೂಡ್ ಆಯಿಲ್ ಬರೋದು ಅಲ್ಲ ಸರ್. ಈಗ ದೇಶ ಅಂದರೆ ಭಾವನಾತ್ಮಕವಾಗಿ ಜನರನ್ನ ಎಲ್ಲ ಒಂದು ಕಡೆ ಮರಳು ಮಾಡ್ತಾ ಇದ್ದಾರೆ. ಹಿಂಗೆ ಅವರು ಜವಾಬ್ದಾರಿ ಮಾಡಬೇಕಿತ್ತಲ್ಲ ಸರ್. ಮೊದಲೇ ಯುದ್ಧದಕ್ಕಿಂತ ಮೊದಲೇ ತಯಾರಿ ಮಾಡಬೇಕಿತ್ತಲ್ಲ. ಅಲ್ಲ, ಅದು ತಯಾರಿ ಅಂದರೆ ಏನೊಂದು ಗೊತ್ತಾ, ಒಂದೇ ಸರಿ ಮಾಡಿದ್ರೆ ಜನರಿಗೆಲ್ಲ ಇದಾಗುತ್ತೆ ಅಂತ. ಇವಾಗ ನಮಗೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ತಿಳ್ಕೊಂಡು ನ್ಯೂಸ್ ಇದರಲ್ಲಿ ಏನಿದೆ, ಡೀಸೆಲ್ ಪೆಟ್ರೋಲಿಂದ 1 ಲೀಟ್ರಿಗೆ 20 ರೂಪಾಯಿ ಲಾಸಲ್ಲಿ ಈಗ ಈ ಆಯಿಲ್ ಕಂಪನಿಗಳಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಒಂದೇ ಸರಿ ಸರ್ಕಾರ ಜಾಸ್ತಿ ಮಾಡಿದ್ರು ಜನರಿಗೆ ತುಂಬ ಹೊರೆ ಬೀಳುತ್ತೆ. ಅದರಿಂದ ಆದಷ್ಟು ಸ್ವಲ್ಪನೇ ಮಾಡಿ ಒಂದು ಅದರ ಭಾರವನ್ನು ಅವರೇ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಅಲ್ಲ ಸರ್, ಈಗ ಈ ಭಾರವನ್ನು ಬೇರೆ ರೂಪದಲ್ಲಿ ತೆಗಿಬೋದಿತ್ತಲ್ಲ, ಜನರ ಮೇಲೆ ಡೈರೆಕ್ಟಾಗಿ ಅಲ್ಲ, ಬೇರೆ ರೂಪದಲ್ಲೂ ತೆಗಿಬೋದು. ಆದರೆ ದೇಶಕ್ಕೆ ಹೊರೆಯಾಗಿರೋದೇ ಚಿನ್ನ, ಬೆಳ್ಳಿ ಮತ್ತು ಕ್ರೂಡ್ ಆಯಿಲ್ ಅಲ್ವಾ. ಗ್ಯಾಸು, ಕ್ರೂಡ್ ಆಯಿಲ್ ಇದೇ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋದು. ಅದಕ್ಕೆ ನಮ್ಮ ಭಾರತದ ಏನು ಇನ್ಕಮ್ ಇದೆ ಎಲ್ಲ ಅವ್ರಿಗೆ ಡಾಲರ್ ರೂಪದಲ್ಲಿ ಕೊಡಬೇಕಾಗುತ್ತಲ್ಲ. ಬೇರೆ ರೂಪದಲ್ಲಿ ಹೊಂದಿಸ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೇರೆ ಏರಿಕೆ ಮಾಡಿ ಇದು ಮಾಡಿದ್ದಾರೆ. ಅದರಿಂದ ದೊಡ್ಡ ಸಮಸ್ಯೆ ಆಗಿತ್ತು ಸಂಸಾರಕ್ಕೆ, ಫ್ಯಾಮಿಲಿ ನಡೆಸೋದೇ ಕಷ್ಟ ಆಗ್ತಿತ್ತು ಜನಸಾಮಾನ್ಯರಿಗೆ. ಅದರ ಮೇಲೆ ಕೇಂದ್ರ ಸರ್ಕಾರನೂ ಒಂದು ಗಾಯದ ಮೇಲೆ ಬರೆ ಹೇಳ್ದಂಗೆ ಇದೇ ಟೈಮಲ್ಲಿ ಮಾಡಿದ್ದಾರೆ. ಮೋದಿ ಮಾಡಬಾರ್ದಿತ್ತು ಅನ್ಸುತ್ತೆ ಸದ್ಯಕ್ಕೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಈ ಟೈಮಲ್ಲಿ ಮಾಡಬಾರ್ದಿತ್ತು. ಅಲ್ಲ, ದೇಶನ ನಾವು ನೋಡೋದಾದರೆ, ದೇಶದ ದೃಷ್ಟಿಯಿಂದ ನೋಡೋದಾದರೆ ಓಕೆ, ಬಟ್ ನಿಮ್ಮ ಕಡೆ ಅಧಿಕಾರ ಇದೆ, ನೀವು ನಡೆಸಬೇಕಲ್ಲ, ಚೆನ್ನಾಗಿ ಅಧಿಕಾರವನ್ನು ಕೊಡಬೇಕಲ್ಲ. ಅಧಿಕಾರ ನೋಡಿ ಇಲ್ಲೂ ನಡೆಸ್ತಾ ಇದ್ದಾರೆ, ಅಲ್ಲಿಯೂ ನಡೆಸ್ತಾ ಇದ್ದಾರೆ. ಅದ್ರ ಎಲ್ಲರ ಹಿತಾಸಕ್ತಿಯನ್ನು ಅವರು ನೋಡಬೇಕಲ್ಲ, ಕಾಪಾಡಬೇಕಲ್ವ. ದೇಶದ ಹಿತಾಸಕ್ತಿಯು ಕಾಪಾಡಬೇಕು, ಜನರ ಹಿತಾಸಕ್ತಿಯು ನೋಡಬೇಕು, ಬಡಬಗರನ್ನು ನೋಡಬೇಕು. ಅದಕ್ಕೆ ಅಲ್ಲ, ದೇಶದ ಹಿತಾಸಕ್ತಿ ಆಯ್ತು ಸರ್. ಯುದ್ಧ ಆಗುತ್ತೆ ಅಂತ ಗೊತ್ತೇ ಇರುತ್ತೆ, ಮುಂಚೆ ಗೊತ್ತೇ ಇರುತ್ತೆ ಯಾವುದಾದ್ರೂ ದೇಶಕ್ಕೆ. ಹೌದು, ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿಲ್ಲ. ಅಲ್ಲ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದಂದರೆ ಇದು ತುಂಬ ಏನೋ ನಾವು ಇದನ್ನು ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ವಲ್ಲ. ತಂದು ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ. ಎಷ್ಟು ನಮಗೆ ಸಾಮರ್ಥ್ಯ ಇದೆ ಅಷ್ಟು ಮಾತ್ರ ಇಟ್ಕೊಳ್ಳೋಕೆ ಸಾಧ್ಯ. ಈಗ ನಾವು ಒಂದು 5-6 ವರ್ಷಕ್ಕಿರುವಂಥ ಕ್ರೂಡ್ ಆಯಿಲ್ ತಂದು ಒಂದೇ ಸರಿ ನಾವು ದೇಶದಲ್ಲಿ ಎಲ್ಲೂ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ. ಅದು ಎಷ್ಟು ಯಾವಾಗ ಎಲ್ಲಿಂದ ಎಷ್ಟು ಬರಬೇಕು ಅಷ್ಟೇ ಬರಬೇಕು. ಅದನ್ನು ನಾವು ರೊಟೇಷನ್ ಮಾಡ್ತಾ ಇರಬೇಕಲ್ವ. ಒಂದೇ ಸರಿ ನಾವು ಮಾಡಿಟ್ಕೊಳ್ಳಿ. ಈಗ ನಾವು ಉದಾಹರಣೆಗೆ ಮನೆಯಲ್ಲೇ ಅದರ ರೈತರ ಅಲ್ಲದೆ ಬೇರೆ ನಾವು ಕೊಂಡು ತಿನ್ನೋರು ಇಲ್ಲ, ಮುಂದಿನ ಒಂದು 6 ತಿಂಗಳಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ರೇಷನ್ನು ಸಾಮಗ್ರಿಗಳನ್ನು ನಾವು ಏನು ಒಂದೇ ಸರಿ ಕೂಡಿಟ್ಕೊಳ್ಳೋಕೆ ಆಗಲ್ಲ. ಅಷ್ಟು ಬಂಡವಾಳನೂ ಇರಲ್ಲ ನಮ್ಮ ಮನೇಲಿ. ನಾವು ಒಂದು ಮುನ್ನೆಚ್ಚರಿಕೆ ಕ್ರಮ ಇರುತ್ತಲ್ಲ ಸರ್. ಈಗ ಯಾವ ದೇಶದಿಂದ ತಗೊಳ್ತಾ ಇರ್ತೀವಿ, ಅಲ್ಲ, ಮುನ್ನೆಚ್ಚರಿಕೆ ಕ್ರಮವಾಗಿ ಅದೇ 2 ತಿಂಗಳ ತನಕ ಇವರು ತಡ್ಕೊಂಡಿದ್ದಾರಲ್ಲ. ತಡ್ಕೊಂಡೇ ಈಗ ಸ್ವಲ್ಪ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಅದನ್ನು ನಮ್ಮ ಇದು ಇದೆ. ನಾವು ತುಂಬ ಹೊಡೆತ ಬೀಳ್ತವೆ. ಮಿಡಲ್ ಕ್ಲಾಸು ಬಡವರಿಗಂತೂ ತುಂಬ ಹೊಡೆತ ಬೀಳ್ತದೆ, ತುಂಬ ಹೊಡೆತ ಬೀಳ್ತದೆ. ವಿಚಾರವನ್ನು ಬಿಟ್ಟು ವೈಯಕ್ತಿಕ ನೋಡೋದಾದರೆ ತುಂಬ ಬಡವರ ಬಗ್ಗರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಜೀವನ ನಡೆಸೋದೇ ಕಷ್ಟ ಆಗ್ತಾಯಿದೆ. ಎಲ್ಲ ರೇಟ್ ಜಾಸ್ತಿ ಆಗ್ತದೆ. ಎಲ್ಲ ರೇಟು, ಇದು ಡೀಸೆಲ್ ಪೆಟ್ರೋಲು ಕ್ರೂಡ್ ಆಯಿಲ್ ಗ್ಯಾಸದು ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ಒಂದು ಕುಡಿಯೋ ಕಾಫಿ ಟೀ ನೀರನ್ನು ಹಿಡಿದು ಎಲ್ಲರೂ ರೇಟ್ ಜಾಸ್ತಿ ಆಗ್ತಾಯಿದೆ.
ಅದಕ್ಕೆ ಇದು ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಿದೆ. ಹೌದು, ಇದು ತುಂಬ ಕಷ್ಟ ಆಗ್ತಾಯಿದೆ. ಈಗ ಮೋದಿ ಮೊನ್ನೆ ಹೇಳಿದ್ರು ಸರ್, ಯಾರು ಜಾಸ್ತಿ ಸ್ವಂತ ವಾಹನಗಳನ್ನು ಬಳಕೆ ಮಾಡ್ತಾರೆ. ಹಾಂ, ಹೌದು, ಅನಗತ್ಯವಾಗಿ ಸ್ವಂತ ವಾಹನ ಬಳಕೆ ಮಾಡೋದು ಸ್ವಲ್ಪ ನಿಲ್ಲಿಸಬೇಕು. ಈಗ ಅನಗತ್ಯವಾಗಿ ಒಬ್ಬೊಬ್ಬರು ನೋಡಿ, ನೀವೇ ನೋಡ್ತೀರಾ, ಈ ದುಡ್ಡು ಇರುವವರು ಒಂದೊಂದು ಮನೇಲಿ 3-4 ಕಾರ್ ಇಟ್ಕೊಂಡು ಎಲ್ಲ ಒಬ್ಬೊಬ್ಬರಾಗಿ ತಗೊಂಡು ಓಡಾಡ್ತಾರೆ. ಅನವಶ್ಯಕವಾಗಿ ಇದಾಗುತ್ತೆ, ಅದು ಕನ್ಸಂಪ್ಷನ್ ವೇಸ್ಟ್ ಆಗುತ್ತೆ. ಅದು ನೇರವಾಗಿ ಅವ್ರಿಗೆ ಗೊತ್ತಾಗಲ್ಲ, ಬಡವರಿಗೆ ಅದ್ರ ಎಫೆಕ್ಟ್ ಗೊತ್ತಾಗೋದು ಬಡವರಿಗೇನೆ. ಆ ಥರ ಮಾಡಬಾರ್ದು. ನಾವು ಈಗ ಎಲ್ಲಾದರೂ ಹೋಗ್ಬೇಕಾದ್ರೆ ಒಬ್ಬೊಬ್ಬರಿಗೆ 2 ವೀಲರ್ ಅದು ಇದು ತೊಗೊಂಡು ಹೋಗೋದು ಬದಲು ಯಾರಾದರೂ ಸ್ನೇಹಿತರನ್ನೋ ಅಥವಾ ಅದೇ ದಾರಿಯಲ್ಲಿ ಹೋಗೋರನ್ನ ಕೂರಿಸ್ಕೊಂಡು ಹೋದ್ರೂ ಅವರು ಅಷ್ಟು ಒಂದು ಉಳಿತಾಯ ಆಗುತ್ತಲ್ಲ. ಡೀಸೆಲ್ ಪೆಟ್ರೋಲ್ ಉಳಿತದೆ. ಅದು ನಮಗೆ ಮೊದಲನೇದಾಗಿ ನಮಗೆ ಉಳಿತದೆ, ಎರಡನೇದಾಗಿ ದೇಶಕ್ಕೆ ಅದು ಸೇವಾದಂಗೆ ಆಗುತ್ತಲ್ಲ. ಅಲ್ಲ ಸರ್, ಈಗ ನೀವು ತಿಳಿದಿರೋ ಪ್ರಕಾರ, ನಿಮಗೆ ಮಾಹಿತಿ ಪ್ರಕಾರ ದೇಶ ಎಲ್ಲೊಂದು ಕಡೆ ಗಂಡಾಂತರಕ್ಕೆ ಸಿಲುಕ್ತಾ ಇದೆಯಾ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ? ಅಲ್ಲ, ಗಂಡಾಂತರಕ್ಕೆ ಸಿಲುಕುವಂಥ ಪರಿಸ್ಥಿತಿ ಬಂದಿಲ್ಲ. ಬೇರೆ ಸುತ್ತಮುತ್ತ ನಮ್ಮ ದೇಶಗಳನ್ನ ಹೋಲಿಸ್ಕೊಂಡ್ರೆ ನಮ್ಮ ಅಂಥ ಸ್ಥಿತಿ ಬಂದಿಲ್ಲ. ಸ್ವಲ್ಪ ಕಷ್ಟದಲ್ಲಿ ಈಗ ಸಿಕ್ಕಾಕೊಂಡಿದೆ, ಯುದ್ಧದಿಂದ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಸುಧಾರಿಸೋಕ್ಕೆ ಕೇಂದ್ರ ಸರ್ಕಾರನೂ ಒಂದು ಕ್ರಮ ಕೈಗೊಳ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಅದಕ್ಕೆಲ್ಲ ನಾವು ಸಹಕರಿಸಬೇಕಾದಂತ ನನ್ನ ಭಾವನೆ. ಕಡೆ ಈ ಕ್ಷಣದಲ್ಲಿ ಈ ದಿನಗಳಲ್ಲಿ ಬೆಲೆ ಏರಿಕೆ ಆಗಬಾರ್ದು. ಅಲ್ಲ, ಬೆಲೆ ಏರಿಕೆ ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ನನ್ನ ಅನಿಸಿಕೆ. ಎಲ್ಲರೂ, ನಾವೊಬ್ಬರಲ್ಲ, ಸೊ ಪ್ರಜೆಗಳಾಗಿ. ನೀವು ಹೇಳಿದ್ರಿ ಇದು ಓಕೆ 3 ರೂಪಾಯಿ ಏರಿಕೆ ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ವೀಕ್ ಸ್ಟೆಪ್ 10 ರೂಪಾಯಿ ಮಾಡ್ತಾರೆ. ಆದರೂ ಆಗ್ಬೋದು, 15-20 ಮಾಡ್ತಾರೆ. ಆದರೂ ಆಗ್ಬೋದು. ಇದೇ ರೀತಿ ಆದರೆ ಎಷ್ಟು ಅಲ್ಲ, ಅದೇ ರೀತಿ ಆದರೂ ಪ್ರತಿಯೊಂದು ಬರೀ ಡೀಸೆಲ್ ಪೆಟ್ರೋಲು ಗ್ಯಾಸು ಇಂಥದ್ದು ಜಾಸ್ತಿ ಮಾಡಿದ್ರು ಆಗಲ್ಲ. ಈ ಜನಸಾಮಾನ್ಯರದು ಬೇರೆ ರೂಪದಲ್ಲಿ ಇದು ಕ್ರೋಢೀಕರಣ ಮಾಡಬೇಕು. ಆಮೇಲೆ ಈ ಕೆಲಸ ಮಾಡೋರಿಗೆ ಅವ್ರಿಗೆ ಪೇಮೆಂಟು ಜಾಸ್ತಿ ಆಗಬೇಕು, ಸಂಬಳನೂ ಜಾಸ್ತಿ ಮಾಡುವಂಥ ಒಂದು ಯಾವುದಾದ್ರೊಂದು ದಾರಿ ಹುಡುಕಬೇಕು ಅಂತ ನಮ್ಮ ಅನಿಸಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.